ಇತ್ತ ದಕ್ಷಿಣ ಕನ್ನಡಕ್ಕೆ ಪೊಲೀಸ್ ಕಮಿಷನರ್ ಆಗಿ ನೇಮಕವಾಗ್ತಾ ಇದ್ದಂತೆ ಪೊಲೀಸ್ ಕಮಿಷನರ್ ರೆಡ್ಡಿ ಅವರು ಇದೀಗ ಆರೋಪಿಗಳಿಗೆ ಆಶ್ರಯ ನೀಡುವವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಆಶ್ರಯ ಕೊಡುವವರೇ ಎಚ್ಚರ ಅಂತ ಮಾತನಾಡಿದ್ದಾರೆ. ನೀವು ಆರೋಪಿಗಳಿಗೆ ಸಹಕಾರ ಕೊಟ್ಟರೂ ಕೂಡ ಅದು ಕಾನೂನಾತ್ಮಕವಾಗಿ ಅಪರಾಧವಾಗುತ್ತೆ. ಮಂಗಳೂರಿನ ಕಮಿಷನರ್ ಸುಧೀರ್ ರೆಡ್ಡಿ ಅವರು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಗಳೂರಿಗೆ ಕಮಿಷನರ್ ಆಗಿ ಸುಧೀರ್ ರೆಡ್ಡಿ ಅವರು ನಿನ್ನೆ ತಾನೇ ಅಧಿಕಾರ ಸ್ವೀಕಾರ ಮಾಡಿದ್ರು. ಇದೀಗ ಯಾರ್ಯಾರು ಆರೋಪಿಗಳಿದ್ದಾರೆ, ಆರೋಪಿಗಳಿಗೆ ಸಹಕಾರ ಕೊಡೋರು, ಅದೇ ರೀತಿಯಾಗಿ ದುಷ್ಕೃತ್ಯಗಳಿಗೆ ಬೆಂಬಲ ಕೊಡುವಂಥವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಎಷ್ಟೇ ದೊಡ್ಡವರಾದರೂ ಕೂಡ, ದೊಡ್ಡವರು ಅಂತ ಏನನ್ನಿಸ್ಕೊಂಡಿದ್ದೀರಾ, ನೀವು ಆರೋಪಿಗಳ ಮನೆಯಲ್ಲಿ ಇರುವಂತಹ ಸಂಬಂಧಿಕರು, ಅವರ ಗೆಳೆಯರು, ಸಂಬಂಧಿಕರು ಆರೋಪಿಗಳಿಗೆ ಸಹಕಾರ ಕೊಟ್ಟಿದ್ದೇ ಆದರೆ, ಸಹಾಯ ಮಾಡಿದ್ದೇ ಆದರೆ ಎಚ್ಚರ. ಆಶ್ರಯ ಕೊಡುವಂಥದ್ದು ಅಥವಾ ಕಾರ್ ಕೊಡೋದು, ದುಡ್ಡು ಕೊಡೋದು, ಫೋನ್ ಕೊಡೋದು ಇದೆಲ್ಲವೂ ಕೂಡ ಅಪರಾಧವಾಗುತ್ತೆ. BNSS ಸೆಕ್ಷನ್ಗಳ ಅಡಿಯಲ್ಲಿ ಇದು ಕೂಡ ಒಂದು ಅಪರಾಧ ಅಂತ ಪೊಲೀಸ್ ಕಮಿಷನರ್ ಮಾತನಾಡಿದ್ದಾರೆ. ದುಡ್ಡು ಕೊಡ್ತೀನಿ, ಫೋನು ಕೊಡ್ತೀನಿ, ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂಥ ಎಲ್ಲರಿಗೆ ಕೂಡ, ಎಲ್ಲ ದೊಡ್ಡವರಿಗೆ, ಆರೋಪಿತರ ಮನೆಯಲ್ಲಿದ್ದಂಥವ್ರು, ರಿಲೇಟಿವ್ಸು, ಫ್ರೆಂಡ್ಸು, ಅಥವಾ ಸಮಾಜದಲ್ಲಿ ಚೆಂದಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು, ಇವನು ಪಾಪ ಮರ್ಡರ್ ಮಾಡಿ ಬಂದಿದ್ದಾನೆ ಅನ್ನುವಂಥ ಎಲ್ಲರಿಗೆ ಕೂಡ ಒಂದು ಚಿಕ್ಕದ ಮಾಹಿತಿ ಕೊಡ್ತೀವಿ ಅಷ್ಟೇ. ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ. ಯಾವುದೇ ಅಪರಾಧ ಮಾಡಿದಂಥ ಯಾವನೇ ಆರೋಪಿ, ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ, ನಾನು ಅವನ ಮನೆಯಲ್ಲಿ ಜಾಗ್ರತೆಯಾಗಿ ಇಟ್ಟುಕೊಳ್ತೀನಿ, ಅವನಿಗೊಂದು ಕಾರ್ ಕೊಡ್ತೀನಿ ಓಡೋಗ್ಲಿಕ್ಕೆ, ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ, ದುಡ್ಡು ಕೊಡ್ತೀನಿ, ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಳಿಕ್ಕೆ, ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ, ನಿಮ್ಗೆ ಅವನ ಆರೋಪ ಮಾಡೋಕ್ಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಪ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ, ಕಾರ್ ಕೊಡ್ತೀನಿ, ವೆಹಿಕಲ್ಸ್ ಕೊಡ್ತೀನಿ, ಅಕಾಮಿಡೇಷನ್ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಫೋನು ಕೊಡ್ತೀನಿ, ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ರೆ, ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ, ನಾವು ಮಾತ್ರ ಅವನನ್ನು ಕೂಡ ಆರೋಪಿ ಅಂತಾನೆ ಹೇಳ್ತೀವಿ. ಬಿಕಾಸ್ ನಮ್ಮ BNS ಅಡಿಯಲ್ಲಿ ಅದು ಕೂಡ ಒಂದು ಡಿಫೈನ್ಡ್ ಆರೋಪ ಇದೆ. ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಎಲ್ಲ ಸುತ್ತಮುತ್ತ ಇದ್ದವರು ಕೂಡ ನಾವೆಲ್ಲ ಅವ್ರನ್ನ ಹಿಡಿದಿಲ್ಲ ಅಂದರೆ ಕ್ವಶನ್ ಮಾಡಿ, ನಾವೇ ಹಿಡಿತೀವಿ. ಥ್ಯಾಂಕ್ ಯು. ಎಲ್ಲ ಆರೋಪಿತರಿಗೆ ಮತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಒಂದೆಡೆ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಆರಂಭ ಆಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನೋಟಿಸ್ ಕೊಟ್ಟಿದೆ. ಮತ್ತೊಂದೆಡೆ ಸುಧೀರ್ ರೆಡ್ಡಿ ಅವರು ಕಮಿಷನರ್ ಆಗಿ ಇದೀಗ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಆರೋಪಿಗಳಿಗೆ ಸಹಾಯ ಮಾಡೋರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಈ ಒಂದು ನೆತ್ತರಿನ ಏನು ಸಂಘರ್ಷ ನಡೀತಾ ಇದೆ, ಇದಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಕಮಿಷನರ್ ಅವರು ಏನೇನು ಕ್ರಮ ಕೈಗೊಳ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ಸಂತೋಷ್, ಯಾಕಂದ್ರೆ ಮೊನ್ನೆಯಿಂದ ಕೂಡ ನಾವು ಗಮನಿಸ್ತಾ ಹೋಗ್ಬೋದು, ಪ್ರಮುಖವಾಗಿ ಬರ್ತಾ ಇರುವಂತಹ ಆರೋಪ ಏನು ಅಬ್ದುಲ್ ರೆಹಮಾನ್ನ ಹತ್ಯೆ ಆಯಿತು, ಇದಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂತದ್ದು ಒಂದಿಷ್ಟು ಕೋಮು ಪ್ರಚೋದನಕಾರಿ ಭಾಷಣಗಳು ಅನ್ನುವಂಥ ವಿಚಾರ. ಹಾಗಾಗಿ ಇದರ ಮೇಲೆ ನಿಗಾ ವಹಿಸಬೇಕು. ಆರೋಪಿಗಳ ಬಂಧನ ಒಂದ್ ಕಡೆ ಆಗ್ತಾ ಇರುತ್ತೆ, ಆದ್ರೆ ಇಂಥ ಹತ್ಯೆಗಳು ಮತ್ತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೋಮು ಪ್ರಚೋದನಕಾರಿ ಭಾಷಣಗಳಿಗೆ ಕಡಿವಾಣ ಹಾಕಿ ಅಂತ ಎಲ್ಲ ಜಿಲ್ಲೆಯ ಸಮಾನ ಮನಸ್ಕರರು ಒಂದು ರೀತಿ ಆಗ್ರಹವನ್ನ ಮಾಡ್ತಾ ಇದ್ರು. ಇದಾದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ರಾಜೀನಾಮೆಯ ಪರ್ವ ಮುಸ್ಲಿಂ ಮುಖಂಡರಿಂದ ನಡೆಯುತ್ತೆ. ಹಿಂದೆಂದೂ ಕಂಡು ಕೇಳರಿದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಸಲ್ಮಾನರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳ್ತಾರೆ, ಸಾಮೂಹಿಕ ರಾಜೀನಾಮೆಯನ್ನ ನೀಡ್ತಾರೆ. ಅದಾದ ಬಳಿಕ ಅವತ್ತಿನ ದಿವಸ ರಾತ್ರಿ ಒಂದು ದೊಡ್ಡ ಕ್ಷಿಪ್ರ ಬೆಳವಣಿಗೆ, ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಮೇಜರ್ ಸರ್ಜರಿ ಆಗುತ್ತೆ. ಹೊಸ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಅಧಿಕಾರವನ್ನ ವಹಿಸ್ತಾರೆ. ಇದಾದ ಬೆನ್ನಲ್ಲೇ ಇದೀಗ ಏನೊಂದು ನಿರೀಕ್ಷೆ ಇತ್ತು, ಅದರ ಅನ್ವಯ ಈಗ ಸುಧೀರ್ ಕುಮಾರ್ ರೆಡ್ಡಿ ಅವರು ಕೂಡ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಯಾರಾದ್ರೂ ಆರೋಪಿಗಳ ರಕ್ಷಣೆಗೆ ನಿಂತರೆ, ಅಂದ್ರೆ ಒಂದಿಷ್ಟು ಜನ, ಅದು ಯಾವುದೇ ಧರ್ಮ ಆಗಿರಲಿ, ಒಂದಿಷ್ಟು ಕೋಮು ದ್ವೇಷವನ್ನ ಇಟ್ಕೊಂಡು ಹತ್ಯೆಯನ್ನ ಮಾಡಿದಂತ ಸಂದರ್ಭ, ನಾವು ಧರ್ಮ ರಕ್ಷಕರು ಅನ್ನುವಂತ ರೀತಿಯಲ್ಲಿ ಪೋಸ್ ಕೊಡ್ತಾರೆ ಮತ್ತು ಇವರಿಗೆ ಕೆಲವೊಂದಿಷ್ಟು ಜನ ಸಪೋರ್ಟ್ ಅನ್ನ ಕೊಡ್ತಾರೆ. ಅವರಿಗೆ ಎಸ್ಕೇಪ್ ಆಗೋದಕ್ಕಾಗಿರಬಹುದು, ಆಶ್ರಯವನ್ನ ನೀಡುವಂತದ್ದಾಗಿರ್ಬೋದು, ಅಥವಾ ಪ್ರೇರಣೆಯನ್ನು ನೀಡುವಂಥದ್ದಾಗಿರ್ಬೋದು. ಇಂಥವರಿಗೆ ಈಗ ಸುಧೀರ್ ಕುಮಾರ್ ರೆಡ್ಡಿ ಅವರ ಒಂದು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅದು ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ಜನ ಆಗಿರಲಿ, ಯಾರೇ ಆಗಿರಲಿ, ಅವರು ಯಾವುದೇ ಅಧಿಕಾರದಲ್ಲೂ ಕೂಡ ಇರಲಿ, ಅವರು
ಆರೋಪಿಗಳಿಗೆ ಆಶ್ರಯವನ್ನ ನೀಡಿದ್ರೆ, ಅವರ ಒಂದು ಕ್ರೈಮ್ಗೆ ಸಹಕಾರವನ್ನ ನೀಡಿದ್ರೆ ಅಥವಾ ತಪ್ಪಿಸಿಕೊಳ್ಳೋದಕ್ಕೆ ವಾಹನಗಳನ್ನ ನೀಡಿದ್ರೆ ಇದು ಕೂಡ ಕಾನೂನಿನ ಅಡಿಯಲ್ಲಿ ಒಂದು ರೀತಿ ಅಪರಾಧವೇ ಆಗಿರುತ್ತೆ. ನಿಮ್ಮ ಮೇಲೂ ಕೂಡ ನಾವು ಖಡಕ್ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂಥ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಅವರ ಒಂದು ಮಾತಿನ ಅರ್ಥ ಏನು ಅಂದರೆ, ಮುಂದಿನ ದಿನಗಳಲ್ಲಿ ಯಾರೇ ಈ ಥರ ಕ್ರೈಮ್ ಮಾಡಿದರೆ, ಯಾರೇ ಶಾಂತಿಯನ್ನು ಕದಡುವಂಥ ಕೆಲಸವನ್ನ ಮಾಡಿದ್ರು ಕೂಡ ಅವ್ರು ಯಾರೇ ಆಗಿರಲಿ, ನಾವು ಅವರ ವಿರುದ್ಧ ನಾವು ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಅವ್ರು ಯಾವುದೇ ಪೊಸಿಷನ್ನಲ್ಲಿರಲಿ, ಎಷ್ಟೇ ಪ್ರಭಾವಿ ಆಗಿರಲಿ, ಕಾನೂನಿನ ಅಡಿಯಲ್ಲಿ ನಮಗೆ ಅವರು ಅಪರಾಧಿ, ಆರೋಪಿ ಅಷ್ಟೇ ಅನ್ನುವಂಥ ರೀತಿಯ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಸುಧೀರ್ ಕುಮಾರ್ ರೆಡ್ಡಿ ಅವರು ಏನು ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಅವರು ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಅವರ ಮುಂದಿನ ನಿಲುವುಗಳು ಏನು, ಯಾವ ರೀತಿಯ ಒಂದು ಸಂದೇಶವನ್ನು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಗಳು ಇತ್ತು. ಸಂತೋಷ್ ಅದಕ್ಕೆ ಪೂರಕವಾಗಿ ಇದೀಗ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಕಾಂಗ್ರೆಸ್ ಸರ್ಕಾರ ಕೂಡ ಪೊಲೀಸ್ ಇಲಾಖೆಯಲ್ಲಿ ಒಂದು ಮೇಜರಿ ಸರ್ಜರಿಯನ್ನು ಮಾಡ್ತಾ ಇದೆ. ಯಾಕಂದರೆ ಕೇವಲ SP ಮತ್ತು ಕಮಿಷನರ್ ಮಾತ್ರ ಅಲ್ಲ, ತಳಮಟ್ಟದಲ್ಲೂ ಕೂಡ ಗ್ರಾಮಾಂತರ ಪೊಲೀಸ್ ಠಾಣೆಗಳಿಂದ ಹಿಡಿದು ಸಬ್ ಡಿವಿಷನ್ಗೂ ಕೂಡ ವರೆಗೂ ಕೂಡ ಒಂದು ಮೇಜರ್ ಸರ್ಜರಿ ಅನ್ನುವಂಥದ್ದು ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ. ತಳಮಟ್ಟದ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳ ಬದಲಾವಣೆ ಆಗುತ್ತೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಈಗಾಗಲೇ ಅಧಿಕಾರ ವಹಿಸಿಕೊಂಡ ಬಳಿಕ ಸುಧೀರ್ ಕುಮಾರ್ ರೆಡ್ಡಿ ಅವರು ಖಡಕ್ ಆದೇಶವನ್ನು ಕೊಟ್ಟಿದ್ದಾರೆ, ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕ ಇನ್ಯಾವೆಲ್ಲ ಆರೋಪಿಗಳ ಬಂಧನವಾಗುತ್ತೆ, ಮೊನ್ನೆ ಅಬ್ದುಲ್ ರೆಹಮಾನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ, ಸುಭಾಷ್ ಶೆಟ್ಟಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾರದ್ದೆಲ್ಲ ಬಂಧನವಾಗುತ್ತೆ. ಈಗೇನೊಂದು ಆಗ್ರಹ ಕೇಳಿ ಬರ್ತಾ ಇದೆ, ಕೋಮು ಪ್ರಚೋದನಕಾರಿ ಭಾಷಣಗಳಿಂದಲೇ ಈ ಹತ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು. ಹಾಗಾದರೆ ಈ ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂಥವ್ರಿಗೂ ಕೂಡ ಬಿಸಿ ತಟ್ಟುತ್ತಾ ಪೊಲೀಸ್ ಇಲಾಖೆ ಮುಂದಿನ ಕ್ರಮ ಏನು ಕೈಗೊಳ್ಳುತ್ತೆ, ಎಲ್ಲದರ ಬಗ್ಗೆ ಕೂಡ ಈಗ ಕುತೂಹಲ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗಳಿಗೆ.